ರಾಜ್ಯದ ಜನತೆಯನ್ನ ಮತ್ತು ಹೋರಾಟಗಾರರನ್ನ ರೈತರ ಹಿತವನ್ನ ನಾವೇ ಕಾಪಾಡ್ತೀವಿ ಅಂತ ಹೊಣೆ ಹೊತ್ತಿದ್ದಾರೆ. ಆ ಹೊಣೆಯನ್ನ ಇವರು ಎಷ್ಟು ಸರಿಯಾಗಿ ನಿರ್ವಹಿಸ್ತಾರೆ ಅನ್ನೋಂಥದ್ದಕ್ಕೆ ನಾವು ಇವತ್ತು ನಿದ್ರೆಗೆ ಜಾರ್ತಾ ಇದ್ದೀವಿ. ಆದರೆ ನಾವು ಜಾಗೃತರಾಗಿರ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮಾತನ್ನ ನಂಬಬಹುದೇ? ನಿಜವಾಗ್ಲೂ ರೈತರ ಹಿತವನ್ನ, ನಾಡಿನ ಜನತೆಯ ಹಿತವನ್ನ ಕಾಪಾಡ್ತೀರಾ? ನಿಮ್ಮ ಮಾತನ್ನ ನಂಬಿ ನಾವು ನೆಮ್ಮದಿಯಿಂದ ಮಲಗಬಹುದೇ? ನಿಜವಾಗ್ಲೂ ಹೆಚ್ಚಿನ ನೀರನ್ನು ಹಿಡಿದುಕೊಳ್ಳಲು ಆಗಲ್ಲ ಅಂತ ಹೇಳಿದಿರಿ, ಬಿಡಿ ಪರವಾಗಿಲ್ಲ. ಆದರೆ ನಾಡಿನ ರೈತರ ಜನರ ಸಂಕಷ್ಟಕ್ಕೆ ಸಿಲುಕಿಸಬೇಡಿ ಅನ್ನೋದು ನಮ್ಮ ಮನವಿ. ನಿಮ್ಮ ಮಾತಿನ ನಂಬಿಕೆಯ ಮೇಲೆ ನಾಗರಿಕರು, ಹೋರಾಟಗಾರರು ಮೈ ಮರೆತು ನಿದ್ರೆಗೆ ಜಾರಬಹುದೇ? ಮೇಕೆದಾಟು ಅಣೆಕಟ್ಟು ಪೂಜೆ ಯಾವಾಗ? ಅಧಿಕಾರಕ್ಕೆ ಏರಕ್ಕಿಂತ ಮುಂಚಿತವಾಗಿ ತಾವು ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಕೈಗೊಂಡಿದ್ರಿ. ಆದರೆ ಅಧಿಕಾರಕ್ಕೆ ಏರಿದ ನಂತರ ಅಣೆಕಟ್ಟನ್ನ ಮರ್ತಿದ್ದೀರಿ. ಕೂಡಲೇ ಮೇಕೆದಾಟು ಯೋಜನೆಗೆ ಗುದ್ದಲಿ ಪೂಜೆ ನೆರವೇರಿಸೋ ಮೂಲಕ ನಾಡಿನ ಜನತೆಯ ಆಸೆಗಳನ್ನು ಬರೆಸಿ ಅದಕ್ಕೇನೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಗೆ ಗುದ್ದಲಿ ಪೂಜೆ ನೆರವೇರಿಸೋ ಗಂಟ ರಾಜ್ಯಾದ್ಯಂತ ಚಳುವಳಿಗಳನ್ನು ಆರಂಭ ಮಾಡ್ತೀವಿ. ಅದೇ ರೀತಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೂ ಒಂದು ಹೋರಾಟಗಾರರಾಗಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ. ನೀವು ಹಲವಾರು ವರ್ಷಗಳಿಂದ ಅನ್ಯ ರಾಜ್ಯದ ಪರವಾಗಿಯೇ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋಂಥ ಭಾವನೆ ಈ ಕನ್ನಡದ ಜನತೆಯ ಮೇಲೆ ಪ್ರಭಾವ ಬೀರ್ತಾ ಇದೆ. ಮೊದಲನೇದಾಗಿ ಕರ್ನಾಟಕದ ಜನತೆಗೆ ಮತ್ತು ಕನ್ನಡದ ಜನತೆಗೆ ಇಂತಿಷ್ಟು ನೀರು ಅನ್ನೋದನ್ನ ನಿಗದಿ ಮಾಡಿ, ಹೆಚ್ಚಿನ ನೀರನ್ನು ಎಷ್ಟೇ ಇದ್ರೂ ಪರವಾಗಿಲ್ಲ, ಅನ್ಯ ರಾಜ್ಯಕ್ಕಾದ್ರೂ ಕೊಡಿ, ಅನ್ಯ ದೇಶಕ್ಕಾದರೂ ಕೊಡಿ, ಮೊದಲು ಕರ್ನಾಟಕಕ್ಕೆ ಇಂತಿಷ್ಟು ನೀರು ಅಂತ ಅನ್ನೋದನ್ನ ನಿಗದಿ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ತಮ್ಮ ಮೋಹನ್ ಕುಮಾರ್ ಗೌಡ, ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷ.